ಇನ್ನು ಕೇರಳ ರಾಜ್ಯದಲ್ಲಿ ವರುಣ ಆರ್ಭಟವನ್ನು ಮಾಡ್ತಾ ಇದ್ದಾನೆ. ಧಾರಾಕಾರದ ವರ್ಷಧಾರೆಗೆ ಪ್ರವಾಹ ಮತ್ತು ಭೂಕುಸಿತದ ಜಲಪ್ರಳಯಕ್ಕೆ ಸಿಲುಕಿ ಮತ್ತೆ ಅಲ್ಲಿನ ಜನ ನಲುಗಾಡ್ತಾ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಆರ್ಭಟ ಮಾಡ್ತಾ ಇದ್ದಾನೆ ವರುಣದೇವ. ಧಾರಾಕಾರ ಮಳೆ ಆಗ್ತಾ ಇದೆ ಕೇರಳದಲ್ಲಿ. ಧಾರಾಕಾರ ವರ್ಷಧಾರೆಗೆ ಪ್ರವಾಹ ಮತ್ತು ಭೂಕುಸಿತ ಕೇರಳದಲ್ಲಾಗ್ತಾ ಇದೆ. ಜಲಪ್ರಳಯಕ್ಕೆ ಸಿಲುಕಿ ಮತ್ತೆ ನಲುಗ್ತಾ ಇದೆ ಗಾಡ್ಸ್ ಓನ್ ಸಿಟಿ, ದೇವರ ನಾಡು ಕೇರಳ. ಒಟ್ಟು 8 ಜನರನ್ನ ಬಲಿ ಪಡೆದ ರಣಭೀಕರ ಮಳೆ. 8 ಜನ ಮೃತಪಟ್ಟಿದ್ದಾರೆ ಕೇರಳದಲ್ಲಿ. 8 ಮಂದಿ ಕಣ್ಮರೆಯಾಗಿದ್ದಾರೆ. 13 ಮಂದಿಗೆ ಗಂಭೀರ ಗಾಯ ಆಗಿದೆ. ಪ್ರವಾಹದ ಅಬ್ಬರಕ್ಕೆ 27ಕ್ಕೂ ಹೆಚ್ಚು ಮನೆಗಳು ಲಿಟ್ರಲಿ ಈಗ ಧ್ವಂಸವಾಗಿ ಹೋಗಿದೆ. 190ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಹಾನಿಗೊಳ್ಳಬಹುದು. ರಾಜ್ಯಾದ್ಯಂತ ಪರಿಹಾರ ಶಿಬಿರಗಳಿಗೆ 5792 ಜನರ ಸ್ಥಳಾಂತರ ಅನ್ನುವಂಥದ್ದಾಗಿದೆ. ಇದು ಕೇರಳ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಅನಾಹುತ. ಭೀಕರ ಮಳೆಯಿಂದಾಗಿ, ಧಾರಾಕಾರದ ಮಳೆಯಿಂದಾಗಿ ಕೇರಳ ಈಗ ತತ್ತರಿಸಿ ಹೋಗ್ತಾ ಇದೆ. ಯಾಕೆಂತಂದರೆ ಸುಮಾರು ದಿನಗಳಿಂದ IMD ವರದಿಯನ್ನು ಕೊಟ್ಟುಕೊಂಡು ಬರ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ದಕ್ಷಿಣ ಭಾರತದಲ್ಲಿ ಆಗುವಂತಹ ಸಾಧ್ಯತೆ ಇದೆ ಅಂತ ಈಗ ಕೇರಳದಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು, ಪ್ರಳಯದ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ. ಅದರ ಜೊತೆಗೆ ಭೂಕುಸಿತ ಕೂಡ ಆಗಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. 27 ಮನೆಗಳು ಈ ಪ್ರವಾಹಕ್ಕೆ ಧ್ವಂಸವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ 190 ಅಧಿಕ ಮನೆಗಳು ಹಾನಿಗೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟು ಈ ಒಂದು ಪ್ರದೇಶದಿಂದ, ಅಂದರೆ ಎಲ್ಲೆಲ್ಲಿ ಈ ಪ್ರವಾಹ ಆಗಿತ್ತಲ್ಲ ಆ ಪ್ರದೇಶದಿಂದ 5792 ಜನರನ್ನು ಸ್ಥಳಾಂತರ ಮಾಡಲಾಗಿದೆ, ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಧಾರಾಕಾರ ವರ್ಷಧಾರೆಗೆ ಪ್ರವಾಹ ಮತ್ತು ಭೂಕುಸಿತ ಅನ್ನುವಂಥದ್ದಾಗಿದೆ. ಇದು ಕೇರಳದ ಸದ್ಯದ ಪರಿಸ್ಥಿತಿ. 2018ರ ಭೀಕರ ಪ್ರವಾಹವನ್ನು ಮತ್ತೆ ಮರುಸೃಷ್ಟಿಸಿದೆ ಈ ರಣಮಳೆ. ಕಿರು ಸೇತುವೆಯಲ್ಲಿಯೇ ಕೊಚ್ಚಿಕೊಂಡು ಹೋದಂತಹ ಪ್ರವಾಹ ಸೇತುವೆಯನ್ನೇ ಕೊಚ್ಚಿಕೊಂಡು ಹೋಗಿದೆ. ರಸ್ತೆಗಳನ್ನು ಕಬ್ಜಾ ಮಾಡಿಕೊಂಡಂತಹ ಮಳೆಯ ನೀರು, ಪ್ರವಾಹದ ನೀರು ಸಂಪೂರ್ಣ ರಸ್ತೆಗಳು ಬಂದಾಗಿದೆ. ಕೇರಳದ 10ಕ್ಕೂ ಹೆಚ್ಚು ಕಡೆಗಳಲ್ಲಿ ಭೀಕರವಾದಂತಹ ಭೂಕುಸಿತ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ಪ್ರವಾಹದಲ್ಲಿ ಸಿಲುಕಿಬಿದ್ದಂತಹ ಬಸ್ಸನ್ನು ಹಗ್ಗ ಕಟ್ಟಿ ಅಲ್ಲಿನ ಸ್ಥಳೀಯ ಜನರು ಎಳೆದು ಹೊರತೆಗೆದಿದ್ದಾರೆ. ಸ್ಥಳೀಯರ ಸಾಹಸದಿಂದ ಬಚಾವಾದಂತಹ ಬಸ್ಸಿನಲ್ಲಿರುವ ಪ್ರಯಾಣಿಕರು ಜಲಪ್ರವಾಹದಿಂದ ಅಬ್ಬರಿಸುತ್ತಿವೆ. 5ಕ್ಕೂ ಹೆಚ್ಚು ಕೇರಳದ ನದಿಗಳು ಪ್ರವಾಹದ ನದಿಯಂತೆ ಮಾರ್ಪಟ್ಟ ನಗರದ ರಸ್ತೆಗಳು, ಅದು ರೋಡ್ಗಳ ನದಿಗಳ ಅನ್ನುವಂಥದ್ದೇ ಕನ್ಫ್ಯೂಸ್ ಆಗಿದೆ. ಯಾಕೆಂತಂದರೆ ಹಿಂದೆ ಕೇರಳದಲ್ಲಿ ಭೀಕರವಾದಂತಹ ಪ್ರವಾಹ ಆಗಿತ್ತು ಇನ್ 2018. ಸೊ ಅಂತಹದ್ದೇ ಪ್ರವಾಹ ಮತ್ತೆ ಈಗ ಮರುಸೃಷ್ಟಿಯಾಗ್ತಾ ಇದೆ. ಅಂತಹದ್ದೇ ರಣಮಳೆ ಬರ್ತಾ ಇದೆ. ರಸ್ತೆಗಳೆಲ್ಲವೂ ಕೂಡ ನೀರು ನಿಂತುಕೊಂಡು ನದಿಗಳಂತಾಗಿಬಿಟ್ಟಿದೆ. ಬಹಳ ಜೋರಾದ ಗಾಳಿಗೆ ಜೋರಾಗಿ ಮಳೆ ಬಂತು ಅಂತಂದರೆ ನಿಂತ ನೀರು ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಹಂಗೆ ಹರಿದಾಗ ರಸ್ತೆ, ಅದೇನು ರಸ್ತೆನೋ ಅಥವಾ ಜರ್ಜರಿತವಾಗಿ ಹರಿಯುವಂತಹ ನದಿಯೋ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗುತ್ತೆ. ಬಸ್ ಒಂದು ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಲ್ಲಿನ ಸ್ಥಳೀಯ ಜನರು ಹಗ್ಗ ಕಟ್ಟಿ ಆ ಬಸ್ಸನ್ನು ಎಳೆದು ಆ ಒಂದು ಪ್ರವಾಹದಿಂದ ಪಾರು ಮಾಡಿದ್ದಾರೆ. ಬಸ್ನಲ್ಲಿರುವಂಥವ್ರು ಯಾರಿಗೂ ಕೂಡ ಪ್ರಾಣಹಾನಿ ಅನ್ನುವಂಥದ್ದು ಆಗಿಲ್ಲ. ದೃಶ್ಯಾವಳಿಗಳು ನೋಡ್ಬೋದು. ಬ್ರಿಡ್ಜೇ, ಆ ಸೇತುವೆ ಏನಿದೆ ಅದೇ ಕೊಚ್ಕೊಂಡು ಹೋಗಿಬಿಟ್ಟಿದೆ ಮಳೆಯ ನೀರಿಗೆ. ಇನ್ನು ಫಸ್ಟ್ ವಿಜುವಲಲ್ಲಿ ನೋಡುವಂಥದ್ದು ನೀವು ಯಾವುದೋ ಊರು ಹೊರಗಿನ ನದಿಯ ವಿಡಿಯೋ ಅಲ್ಲ, ಸಿಟಿಯಲ್ಲಿ ನೀರು ಹರಿತಾ ಇರುವಂತಹ ವಿಡಿಯೋ. ಸಿಟಿಯಲ್ಲಿ ನೀರು ಹರಿತಾ ಇರುವಂತಹ ವಿಡಿಯೋ ಒಂದಲ್ಲ ಎರಡಲ್ಲ, ಹತ್ರ 4ರಿಂದ 5 ನದಿಗಳು ಮಳೆಗೆ ತುಂಬಿ ತುಳುಕಿ ಈಗ ಪ್ರವಾಹದ ರೂಪದಲ್ಲಿ ನಾಡಿಗೆ ಬರ್ತಾ ಇದೆ, ಅಂದರೆ ಊರು ಒಳಕ್ಕೆ ಬರ್ತಾ ಇದೆ. ಸೊ ಕೇರಳದಲ್ಲಿ ರೈಟ್ ನಾವೀಗ ಭೀಕರ ಮಳೆ ಅನ್ನುವಂಥದ್ದಾಗಿದೆ. ವರುಣನ ಆರ್ಭಟ ಬಹಳ ಜೋರಾಗಿದೆ. ಆದರೆ ಯಾರಿಗೂ ಪ್ರಾಣಾಪಾಯ ಆಗದೇ ಇರಲಿ ಅನ್ನುವಂಥದ್ದು ಅನೇಕರ ಆಶಯವಾಗಿದೆ.